ಇದೇ ರೀತಿಯಾಗಿ ಪ್ರತಿಯೊಂದು ವರ್ಷವನ್ನು ಆಂಜನೇಯ ಸ್ವಾಮಿ ದೇವಸ್ಥಾನ ರಥೋತ್ಸವ ದಿವಸ ಪ್ರತಿ ವರ್ಷ ಸುಮಾರು ವರ್ಷಗಳಿಂದ ನಾವು ಇದೇ ರೀತಿಯಾಗಿ ಇನ್ನ ವರ್ಷಗಳು ಕಳೆದರೂ ಕೂಡ ಇದೇ ರೀತಿಯಾಗಿ ನಾವು ಮಾಡ್ತೀವಿ ಅಂತ ಒಂದು ಭಾವಿಸ್ತೀವಿ. ಆಂಜನೇಯ ಸ್ವಾಮಿ ದೇವಸ್ಥಾನ ರಥೋತ್ಸವ ನಗರಸಭಾ ಸದಸ್ಯರ ಸಹಕಾರ ನಮ್ಗೆ ಯಾವತ್ತೂ ಇರಬೇಕು, ಇನ್ನ ಇರಬೇಕು, ಮತ್ತೆ ಆಗ್ಬೇಕು ಅಂತ ಇದೇ ರೀತಿಯಲ್ಲಿ ನಾವು ಇದೇ ಭಾವಿಸ್ತೀವಿ. ವಾರ್ಡಲ್ಲಿ ಇಡೀ 31 ವಾರ್ಡ್ ಪೈಕಿಯನ್ನು ನಂಬರ್ 1 ಆಗಿ ಮಾಡಿಸ್ತಾ ಇದ್ದಾರೆ ನಮ್ಮ ಜಬಿ ಅವರು. ನಾವು ಮತ್ತೆ ಅವರೇ ಬರಬೇಕು ಅಂತ ಮತ್ತೆ ನಾವು ಬೇಡ್ಕೊಳ್ತೀವಿ. ಇವತ್ತು ನಮ್ಮ ಮುಳಬಾಗಿಲು ತಾಲೂಕಿನ ಅರ್ಜುನ ಪ್ರತಿಷ್ಠಿತ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಬ್ರಹ್ಮ ರಥೋತ್ಸವದ ಪ್ರಯುಕ್ತ ನಮ್ಮ ಕುರುಬರಪೇಟೆಯ ಎಲ್ಲ ಸಾರ್ವಜನಿಕರು ಇವತ್ತು ಅವರವರೇ ಪಾನಕ ಇರ್ಬೋದು, ಪ್ರಸಾದ ಇರ್ಬೋದು, ಅನ್ನದಾನ ಇರ್ಬೋದು, ಹೆಸರು ಬೇಳೆ ಇರ್ಬೋದು, ಇವತ್ತು ನಮ್ಮ ಈ ಭಾಗದ ನಮ್ಮ ಸಮಾಜದ ಮುಖಂಡರಾದಂತಹ ಸುಬ್ರಣ್ಣ ಅವರು ಇವತ್ತು ಅನ್ನದಾನ ಪ್ರತಿ ವರ್ಷದಂತೆ ಅನ್ನದಾನ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ನಾಮನಿರ್ದೇಶಿತ ನಗರಸಭಾ ಸದಸ್ಯರಾದಂತಹ ನಮ್ಮ ಬಾಬು ಅವರು, ಕುರುಬರಪೇಟೆ ಬಾಬು ಅವರು ಕೂಡ ಕೈ ಜೋಡಿಸಿ ಇವತ್ತು ಅವರು ಕೂಡ ಅನ್ನದಾನ ಮಾಡ್ತಾ ಇದ್ದಾರೆ. ಅವ್ರವ್ರ ತಕ್ಕಂಗೆ ನಮ್ಮ ಕುರುಬರಪೇಟೆಯ ಎಲ್ಲ ಸಾರ್ವಜನಿಕರು ಭಕ್ತಾದಿಗಳು ಇವತ್ತು ಅನ್ನದಾನ ಮತ್ತೆ ಪಾನಕ ಮತ್ತೆ ಎಲ್ಲಾ ರೀತಿಯಲ್ಲಿ ಇವತ್ತು ಇದ್ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ದೇವ್ರು ಒಳ್ಳೇದ್ ಮಾಡ್ಲಿ. ಬೆಳಗ್ಗೆಯಿಂದ ಎಲ್ಲಾ ಭಕ್ತಾದಿಗಳು ಬಂದು ಇವತ್ತು ನಮ್ಮ ರಥೋತ್ಸವದಲ್ಲಿ ಭಾಗವಹಿಸಿ ಎಲ್ಲ ಇವತ್ತು ಶನಿವಾರ ಇರೋದ್ರಿಂದ ಇಡೀ ರಾಜ್ಯದಿಂದ ಬೇರೆ ಬೇರೆ ಕಡೆಯಿಂದ ಕೂಡ ಬಂದಿದ್ದಾರೆ. ಅವ್ರಿಗೆಲ್ಲ ದೇವರು ಒಳ್ಳೇದ್ ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಾವೆಲ್ಲ ಸೇರಿ ಇವತ್ತು ಇವಾಗ ನಮ್ಮ ನಾರಾಯಣ ರೆಡ್ಡಿ ಅಣ್ಣ ಬಂದಿದ್ದಾರೆ, ನಮ್ಮ ಶಿವಣ್ಣ ಬಂದಿದ್ದಾರೆ, ನಮ್ಮ ರಾಜಣ್ಣ ಬಂದಿದ್ದಾರೆ, ನಮ್ಮ ಸೊನ್ನೇಗೌಡರು ಬಂದಿದ್ದಾರೆ. ಎಲ್ರು ಕೂಡ ನಾವು ಸ್ವಾಗತ ಬಯಸ್ತಾ ಇವಾಗ ಅನ್ನದಾನ ಮಾಡ್ತಾ ಇದ್ದೀವಿ. ಜಯ ಆಂಜನೇಯ. ಈ ಕಡೆ ಬಂದ್ಬಿಡು. ಎರಡು ಜನ ಡಬಲ್ ಜನ ಬಾಮ ಒಂದ್ ಕಡೆಯಿಂದ ತಗೊಂಡು ಹೋಗ್ಬೇಕು. ಈ ಕಡೆ ಬಾ, ಎರಡು ಒಂದೇ ಅದು. ಈ ಕಡೆ ಬಾ. ಬರ್ರಿ. ಏಸೋಣಪ್ಪ.